ಆಂಟಿ ಡ್ರಗ್ಸ್ ಕಾರ್ಯಾಚರಣೆಯಲ್ಲಿ ಇವತ್ತು ಅಂದ್ರೆ ಈ ವಾರದಲ್ಲಿ ಲಾಸ್ಟ್ ಕಳೆದ 7-10 ದಿವಸದಲ್ಲಿ ಟೋಟಲ್ 6 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ. ಯಲಹಂಕ ನ್ಯೂ ಟೌನ್ ಅಲ್ಲಿ 5 kg 860 ಗ್ರಾಮ್ MDMA, 5.86 ವ್ಯಾಲ್ಯೂ ಇದೆ. ಓಪನ್ ಮಾರ್ಕೆಟ್ ಅಲ್ಲಿ 11.72 crores ಆಗುತ್ತೆ. ಇದರಲ್ಲಿ 2 ನೈಜೀರಿಯನ್ಸ್ ಸಿಕ್ಕಿದ್ದಾರೆ. ಇದರಲ್ಲಿ ಒಳ್ಳೆ ಕೆಲಸ ಅಂದ್ರೆ ಕಳೆದ 15 ದಿವಸ ಹಿಂದೆ ಒಬ್ಬ ಫಾರಿನ್ ನ್ಯಾಷನಲ್ ಸಿಕ್ಕಿದ್ರು. ಅವ್ರದ್ದು ಇನ್ಫಾರ್ಮೇಶನ್ ಆಧಾರದ ಮೇಲೆ ವರ್ಕೌಟ್ ಮಾಡಿ ಪೊಲೀಸ್ ಅವರು, ಯಲಹಂಕ ಪೊಲೀಸ್ ಎಲ್ಲ ಟೀಮ್ ಅವರು 5 kg 860 ಎಕ್ಸ್ಟ್ರಾ ಸಿಕ್ಕಿದೆ. ಕಳೆದ ಸರಿ 2 kg ಸಿಕ್ಕಿತ್ತು. ಅದಕ್ಕೂ ಲೀಡ್ ತಗೊಂಡು ಇದು ಸಿಕ್ಕಿದೆ. ಇದು ಬಹಳ ಒಳ್ಳೆ ಕೆಲಸ ಆಗಿದೆ. DJ ಹಳ್ಳಿ ಪೊಲೀಸ್ ಲಿಮಿಟ್ಸ್ ಅಲ್ಲಿ 1 cocaine, ಇದು ಕೂಡ 5 crores 72 lakhs ವರ್ತ್ ಇದೆ. ಅರೌಂಡ್ 11 crores ಓಪನ್ ಮಾರ್ಕೆಟ್ ಅಲ್ಲಿ. ಇಲ್ಲಿ ಒಬ್ಬ ಬ್ಯಾಂಗ್ಳೂರ್ ಲೋಕಲ್ ಒಬ್ಬ ಪರ್ಸನ್ ಸಿಕ್ಕಿದ್ದಾನೆ. ಬಾನಸವಾಡಿಯಲ್ಲಿ ಕೂಡ 11 lakhs ಆರ್ಡ್ MDMA, ಎಕ್ಸ್ಟಾಸಿಪಿಲ್ ಮತ್ತು ಕೊಕೇನ್ ಸಿಕ್ಕಿದೆ. ಇದರಲ್ಲಿ ಕೂಡ ಒಬ್ಬ ಫಾರಿನ್ ನ್ಯಾಷನಲ್ ಇದ್ದಾರೆ. ಕೊರಮಂಗ್ಲದಲ್ಲಿ 16 kg ಗಾಂಜಾ, ಅದೂ 8 ಲಕ್ಷ ಅಂದಾಜು. ಇಬ್ರು ತಮಿಳುನಾಡು ಅವರು. ಬೊಮ್ಮನಹಳ್ಳಿಲಿ ಗಾಂಜಾ ಮತ್ತು MDMA, ಇದರಲ್ಲಿ 3 ಜನ ಒಡಿಶಾ ರಾಜ್ಯದವರು. ಮತ್ತೆ ಪುಲ್ಕೇಶಿ ನಗರಲ್ಲಿ ಕೂಡ ಗಾಂಜಾ ಸಿಕ್ಕಿದೆ. ಇದರಲ್ಲಿ ಒಬ್ಬ ಲೋಕಲ್ ಜನ. ಒಟ್ಟಾಗಿ ಟೋಟಲ್ 10 ಜನ ಅಕ್ಯೂಸ್ ಸಿಕ್ಕಿದ್ದಾರೆ. ಮತ್ತೆ ಬೇರೆ ಡ್ರಗ್ಸ್ ಸಿಕ್ಕಿದೆ. ತುಂಬಾ ಒಳ್ಳೆ ಕೆಲಸ ಆಗ್ತಾ ಇದೆ. ನಮ್ಮ ಎಲ್ಲ ಟೀಮ್ಸ್ ಅವರು, ಇದರಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಟೀಮ್ಸ್ ಅವರು ಯಾವ ರೀತಿ ಪೆಡ್ಲರ್ಸ್ ಇಂದ ಮಾಹಿತಿ ತಗೊಂಡು ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಅದು ಮಾಡಿದ್ರೆ ಇಷ್ಟೆಲ್ಲ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಇದೇ ರೀತಿ ನಮ್ಮ ಟೀಮ್ಸ್ ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲಿ ಸಿಗ್ತಾ ಇದೆ ಅದಕ್ಕೆ ಒಂದು ಪ್ಯಾಟರ್ನ್ ಸ್ಟಡಿ ಮಾಡಿದ್ಮೇಲೆ ಯಾರು ಅದಕ್ಕೆ ಮೇನ್ ಪೆಡ್ಲರ್ಸ್ ಇದ್ದಾರ, ಮೇನ್ ಸಪ್ಲೈಯರ್ಸ್ ಅವರು ಇದ್ದಾರ, ಅವರೆಲ್ಲರ ಮೇಲೆ ಕೇಸ್ ಮಾಡಬೇಕು. ಇನ್ನು ಮುಂದೆ ನಮ್ದು ಈ ಕಾರ್ಯಾಚರಣೆ ಮುಂದೆ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಎಲ್ಲ ಸ್ಟೇಷನ್ಸ್, ಎಲ್ಲ ಯೂನಿಟ್ಸ್ ಅವರು ಇದರ ಬಗ್ಗೆ ಬಹಳ ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ ಇದೆ. ಅವ್ರು ಮಾಡ್ತಾ ಇದ್ದಾರೆ. ಒನ್ ಬೈ ಒನ್ ಎಲ್ಲ ಪ್ರತಿಯೊಂದು ನಾವು ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಎಲ್ಲ ಡೀಟೇಲ್ಸ್ ಇದರಲ್ಲಿ ಬೇರೆ ಲಿಂಕ್ಸ್ ಬರ್ತಾ ಇದೆ. ಕೆಲವು ಡೆಲ್ಲಿಯಿಂದ, ಕೆಲವು ನೇಪಾಳಿಂದ, ಕೆಲವು ಬೇರೆ ಕಡೆಯಿಂದ. ಸೊ ಒಂದ್ ಕೇಸ್ದು ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕೆ ಲಿಂಕ್ ಇದ್ರೆ ಇಲ್ಲಿ ಕೂಡ ನಾವು ಹಿಡಿತಾ ಇದ್ದೀವಿ. ಕೊಕೇನ್ದು ಹೌದು ಸಿಕ್ಕಿದೆ. ನಾವು ನಿಮ್ಗೆ ಹೇಳಿದ್ರೆ ಕಾನ್ಫಿಡೆನ್ಷಿಯಲ್ ಕೇರ್, ಯಾಕಂದ್ರೆ ಇದೆಲ್ಲ ಆಲ್ಮೋಸ್ಟ್ ಪೆಡ್ಲರ್ಸ್, ಇದು ಕನ್ಸ್ಯೂಮರ್ಸ್ ಕಡೆಯಿಂದ ನಮ್ಗೆ ಮಾಹಿತಿ ಬರ್ತದೆ. ಸೊ ಡೆಕಾಯ್ ನಾವು ಕೊಡ್ತಾ ಇದೀವಿ, ಎಲ್ಲ ಮಾಡ್ತೀವಿ. ಈಗ ನಾವು ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ಬಿಡ್ತಾರೆ.